ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನೋ ಗುರುವೆ ಯೋಗಿನಾಥ. ಸೃಷ್ಟಿಕರ್ತ ಪರಮಾತ್ಮ ಲಿಂಗದೇವನನ್ನು ಸ್ಮರಿಸುತ್ತಾ, ಧರ್ಮಗುರು ಧರ್ಮಪಿತ ಅಪ್ಪ ಬಸವಣ್ಣನವರನ್ನು ಮನದಲ್ಲಿ ನೆನೆಯುತ್ತಾ, ಬಸವಾನಂದ ಮಹಾಸ್ವಾಮೀಜಿಗಳಿಗೆ ಚರಣ ಕಮಲಗಳಿಗೆ ವಂದಿಸುತ್ತಾ, ಶರಣೆ ತಾಯಿ ಸುವರ್ಣವ್ವ, ಮಹಾನಂದ ತಾಯಿ, ಅಪ್ಪ ಬಸನಗೌಡರು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಶರಣ ಶರಣೆಯರಿಗೂ ಶರಣೋ ಶರಣಾರ್ಥಿಗಳು. ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು? ಸುಖಾಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ. ಕೂಡಲ ಚೆನ್ನ ಸಂಗಯ್ಯ ಪರವಿಲ್ಲನಾಗಿ. ಅಂದ್ರೆ ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು? ಸುಖ ಅಂದ್ರೆ ಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ. ಸುಸಂಗ ಅಂದ್ರೆ ನಾವೆಲ್ಲ ಇಲ್ಲಿ ಸುಸಂಗದಲ್ಲಿ ಇದ್ದೀವಿ. ಬೆಳಗಿನ ಹೊತ್ತು ಬೆಳಗಿನ ಜಾವ ಬೇಗ ಎದ್ದು ಸುಪ್ರಭಾತ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಲಿಂಗ ಪೂಜೆ ಮಾಡ್ಕೊಳ್ತೀವಿ, ಆಮೇಲೆ ಸ್ವಾಮೀಜಿಯವರ ಪ್ರವಚನ ಕೇಳ್ತೀವಿ. ಎಲ್ಲ ಶರಣರ ಸಂಘದಲ್ಲಿರುವುದು ಸುಸಂಗ. ಈ ಸುಸಂಗದಲ್ಲಿ ಇರುವುದೇ ಒಂದು ಸುಖದ ಅನುಭವ. ನಾವೆಲ್ಲರೂ ಆ ಸುಖವನ್ನ ಇಲ್ಲಿ ಅನುಭವಿಸ್ತಾ ಇದ್ದೀವಿ. ನಾನೊಂದು ವಚನ ಹೇಳ್ಬಿಡ್ತೀನಿ, ಅದೇ ವಚನದ ಮೇಲೆ ಒಂದು ಚಿಂತನೆ ಮಾಡೋಣ ಎಲ್ಲರೂ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ, ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ, ನುಡಿದರೆ ಮೋತಿ ಹಾರದಂತಿರಬೇಕು. ಅಂದ್ರೆ ನಮ್ಮ ನುಡಿ ಹೆಂಗಿರ್ಬೇಕು ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ನುಡಿ ಅನ್ನೋದು ಮುತ್ತಿನ ಹಾರದಂತಿರ್ಬೇಕು ಅಂತ ಹೇಳ್ತಾರೆ. ಮುತ್ತಿನ ಹಾರ ಅಂದ್ರೆ ಅದು ಹೆಂಗ್ ಮುತ್ತು ಪೋಣಿಸ್ದಂಗೆ ಇರ್ಬೇಕು ಅಂತ. ಮುತ್ತುನು ಮತ್ತೆ ಒಂದೇ ಸಮನಾಗಿರ್ಬೇಕಂದ್ರೆ ನಮ್ಮ ಮಾತುಗಳು ಕೂಡ ಒಂದೇ ತೂಕವಾಗಿ, ಅವರು ತೂಕವಾಗಿ ಮಾತಾಡ್ತಾರಪ್ಪ ಅಂತ ಹೇಳ್ತಾರಲ್ಲ, ಹಂಗೆ ಒಂದೇ ತೂಕದಲ್ಲಿ ಇರ್ಬೇಕು. ಒಂದೇ ಒಂದು ಮಣಿ ಸಣ್ಣದು, ಒಂದು ಮಣಿ ದೊಡ್ಡದು, ಹಂಗ್ ಮಾಡಿ ಒಂದ್ ಮುತ್ತಿನ ಹಾರ ಮಾಡಿದ್ರೆ ಅದಾಗೋದಿಲ್ಲ. ಅದು ಒಂದು ಸುಂದರವಾದ ಹಾರ ಆಗ್ಬೇಕು ಅಂತಂದ್ರ ಅದು ಮುತ್ತುನು ಒಂದೇ ಸಮ ಇರ್ಬೇಕು. ಅಂದ್ರೆ ನಮ್ಮ ಮಾತುಗಳ ಹಂಗೆ ಒಂದೇ ತೂಕದಲ್ಲಿ ಇರ್ಬೇಕು, ಒಂದೇ ಸಮವಾಗಿ ಇರ್ಬೇಕು, ಮುತ್ತಿನ ಹಾರದಂಗೆ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕಡೆ ಸರ್ವಜ್ಞರು ಹೇಳ್ತಾರೆ, ಒಂದ್ ಸರ್ವಜ್ಞರ ವಚನ ಇದೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಅಂದ್ರೆ ಮಾತಿನಿಂದ ನಗೆ ನುಡಿಯು, ಮಾತಿನಿಂದ ನಗೆ ನುಡಿಯು ಅಂದ್ರೆ ಮಾತಿನಲ್ಲೇನೆ ನಗಿಸ್ಬೋದು, ಎಲ್ಲಾರನ್ನೂ ನಗಿಸ್ಬೋದು. ಈಗ ನಾವು ಟಿವಿಲಿ ನೋಡ್ತೀವಲ್ಲ, ನಗೆ ಹಬ್ಬ ಅಂತ ನೋಡ್ತೀವಿ. ಅವ್ರು ಯಾರು ಬಂದು ನಮಗ್ ಕಚ್ಗುಳಿ ಇಟ್ಟು ನಗ್ಸೋದಿಲ್ಲ, ನಾವು ಅವ್ರ ಮಾತಿನಿಂದನೇ ನಗ್ತೀವಿ. ಅಂದ್ರೆ ಮಾತಿನಲ್ಲೇನೆ ನಗೆ ಇದೆ ಅಂತ. ಅಂದ್ರೆ ಮಾತಿನಿಂದ ಹಗೆ ಕೊಲೆಯು, ಮಾತಿನಲ್ಲೇನೆ ಹಗೆನೂ ಸಾಧಿಸ್ತಾರೆ. ಅಂದ್ರೆ ಮಾತಿನಿಂದನೇ ಗೊತ್ತಾಗತ್ತಪ್ಪ ಅವನ ಮೇಲೆ ಇವನಿಗೆ ದ್ವೇಷ ಇದೆ, ಅವನ ಮೇಲೆ ಇವನು ಹಗೆ ಸಾಧಿಸ್ತಾ ಇದ್ದಾನೆ ಅನ್ನೋದನ್ನು ಮಾತಿನಿಂದನೇ ಗೊತ್ತಾಗತ್ತೆ. ಅಂದ್ರೆ ಮಾತಿನಲ್ಲೇನೆ, ಈಗ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾತಾಡೋ ಮಾತಲ್ಲಿ ಜಗಳ ಇರಬಾರ್ದು, ಅದು ಮಾತಿನಿಂದ ಎಲ್ಲರೂ ಸಮವಾಗಿ ಹೋಗೋ ತರ
ಇರ್ಬೇಕು ಅಂತ, ಮಾತಿನಲ್ಲಿ ಹಗೆ ಇರಬಾರ್ದು, ಆ ಹಗೆನೆ ಒಂದ್ಸರಿ ಕೊಲೆನೂ ಮಾಡಿಸೋಕೆ ಇದು ಮಾಡುತ್ತೆ ಅಂತ ಸರ್ವಜ್ಞವ್ರು ಹೇಳ್ತಾರೆ. ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು. ಎಲ್ಲರಿಗೂ ನೀನೇ ಅಪ್ಪ ನೀನೇ ಅಮ್ಮ ಅಂತ ಹೇಳಿ ನಾವೆಲ್ಲರನ್ನು ನಮ್ಮವರು ಅಂತ ಹೇಳ್ಕೊಂಡು ಹೋದ್ರೆ ಅದು ಒಂದು ಸಂಪದ ಇದ್ದಂಗೆ, ನಮಗೆ ಸಂಪತ್ತು ಇದ್ದಂಗೆ ಅಂತ ನಮ್ ಸರ್ವಜ್ಞವ್ರು ಹೇಳ್ತಾರೆ. ಅಂದ್ರೆ ಅದೇ ಮಾಣಿಕ್ಯ, ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ. ಈಗ ಇನ್ನೊಂದು ಇದರಲ್ಲಿ ನಾವು ಮಾತುನು ಆಡೋವಾಗ ಕೆಲವೊಂದ್ ಸರಿ ಸಂದರ್ಭಕ್ಕೆ ತಕ್ಕಂಗ್ ಮಾತಾಡ್ಬೇಕಾಗತ್ತೆ, ಸಂದರ್ಭೋಚಿತವಾಗಿರ್ಬೇಕು ನಾವು ಮಾತಾಡೋ ಮಾತು. ಒಂದ್ ಕಡೆ ಇವ್ರು ಹೇಳ್ತಾರೆ, ನಮ್ಮ ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿ ಎಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳಾ ಮರುಳೆ ಅಂತ. ಅಂದ್ರೆ ಮಾತು ಸಂದರ್ಭೋಚಿತವಾಗಿರ್ಬೇಕು. ನಂಗಿಲ್ಲಿ ಈ ಮಾತು ಸಂದರ್ಭೋಚಿತವಾಗಿರ್ಬೇಕು ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ನೆನಪಾಗುತ್ತೆ. ಒಂದು ಸಮಾವೇಶ ನಡೆದಿರುತ್ತೆ. ಅದ್ ಏನ್ ಸಮಾವೇಶಪ್ಪ ಅಂತಂದ್ರೆ, ಅಲ್ಲಿ ಎಲ್ಲ ಈಗ ವಿಧವೆಯರು ಇರ್ತಾರೆ. ಈಗ ಸರ್ಕಾರದವರು ವಿಧವೆಯರಿಗೆಲ್ಲ ಒಂದು ಪೆನ್ಷನ್ ಕೊಡ್ತಾರೆ, ವಿಧವಾ ಪೆನ್ಷನ್ ಅಂತ ಇರ್ತದೆ. ಕೆಲವೊಂದು ವಿಧವೆಯರಿಗೆ ಅದು ಸಿಕ್ಕಿರೋದಿಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಎಲ್ಲ ವಿಧವೆಯರು ಒಂದ್ ಕಡೆ ಸಮಾವೇಶ ಸೇರಿ ಅವರು ಒಂದು ಸಮಾವೇಶ ನಡೆಸಿ ನಾವು ಇದನ್ನ ಮನವಿನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ಒಂದ್ ಸಮಾವೇಶ ಮಾಡಿ ಅಲ್ಲೊಬ್ಬ ಮಂತ್ರಿ ಕರೀತಾರೆ. ಮಂತ್ರಿನೇ ಗೆಸ್ಟ್ ಆಗಿ ಬಂದಿರ್ತಾರೆ. ಅವರು ಭಾಷಣ ಮಾಡ್ತಾ ಇರ್ತಾರೆ. ಅವರು ಈಗ ರಾಜಕಾರಣಿಗಳು ಭಾಷಣ ಮಾಡ್ತಾ ಅದು ಹೆಂಗ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅಲ್ಲಿ ಏನ್ ನಡೀತಾ ಇದೆ, ಅದೇನು ಸಮಾವೇಶ ಅನ್ನೋದೇ ಪರಿವೇ ಇರೋದಿಲ್ಲ ಅವರಿಗೆ. ಅವರು ಏನಂತ ಹೇಳ್ತಾರೆ, ನಾನು ಇಲ್ಲಿ ಸೇರಿರು ಇಷ್ಟೊಂದು ಜನ ವಿಧವೆ ಸಹೋದರಿಯರು ಸೇರಿರೋದ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಹೇಳ್ತಾರೆ, ನಿಮ್ಮ ಸಂಘಟನೆ ಹಿಂಗೆ ದೊಡ್ಡದಾಗ್ತಾ ಹೋಗ್ಲಿ, ಎಲ್ಲಾ ಯುವ ಸದಸ್ಯರು ಬಂದು ನಿಮ್ಮ ಸಂಘಟನೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದ್ ಮಾತ್ ಮುಂದೆ ಹೋಗ್ಬಿಟ್ಟು, ನಾನು ನನ್ನ ಹೆಂಡತಿನೂ ನಿಮ್ಮ ಸಂಘಟನೆಗೆ ಸೇರ್ಕೊಳ್ಳಿಕ್ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೆಂಡತಿನಲ್ಲಿ ಸೇರ್ಬೇಕು ಅಂದ್ರೆ ಆ ಯಪ್ಪ ಸಾಯ್ಬೇಕಾಗತ್ತೆ. ಅಂದ್ರೆ ಅವ್ರಿಗೆ ಏನು ಅಂದ್ರೆ ಸಮಯ ಸಂದರ್ಭ ಯಾವ್ದಿದೆ ಅನ್ನೋದು ಪರಿವೇ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಮಾತು ಅಂದ್ರೆ ಹಂಗೆ ಅಂತ ಹೇಳ್ತಾರೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅಂದ್ರೆ ಅದು ಮಾಣಿಕ್ಯದ ದೀಪ್ತಿ ಅಂದ್ರೆ ಏನು? ದೀಪ್ತಿ ಅಂದ್ರೆ ಬೆಳಕು, ದೀಪ, ಬೆಳಕು. ನಮ್ಮ ಮಾತು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿರ್ಬೇಕು ಅಂತ ಹೇಳ್ತಾರೆ. ಈಗ ಯಾರಾದ್ರೂ ಬಂದು ನಮ್ಮ ಹತ್ರ ಅವ್ರ ನೋವು ಹೇಳ್ಕೊತಾರೆ, ಅವ್ರ ಕಷ್ಟ ಹೇಳ್ಕೊತಾರೆ. ಅವ್ರ ನೋವು ಕಷ್ಟ ಎನ್ನುವ ಕತ್ತಲೆಗೆ ನಮ್ಮ ಮಾತು ಬೆಳಕಾಗಿರ್ಬೇಕು. ಉಲ್ಟಾ ನಾವು ಅವರಿಗೆ ಮತ್ತೆ ಇನ್ನೊಂಚೂರು ಮನಸ್ಸು ಚುಚ್ಚುವಂಗೆ ಮಾತಾಡೋದು, ಮನಸ್ಸು ನೋಯಿಸೋದು ಮಾಡಬಾರ್ದು. ಹಂಗೆ ಮಾತು ನುಡಿದ್ರೆ ಮಾಣಿಕ್ಯದ ದೀಪ್ತಿ ಹೆಂಗಿರ್ಬೇಕು ಅಂತ ಇದು ಅರ್ಥ ಬರ್ತದೆ. ಈಗ ಕೆಲವೊಬ್ರು ಮನೆಗ್ ಬಂದಿರ್ತಾರೆ ಯಾರಾದ್ರು, ಈಗ ಅವ್ರು ಬಂದಿರೋದು ಕೆಲವೊಬ್ರಿಗೆ ಇಷ್ಟ ಇರೋದಿಲ್ಲ. ಅವಾಗ ಅವ್ರು ಅಂದ್ರೆ ಇವ್ರು ಯಾಕಪ್ಪ ಬಂದ್ರು ಅಂತ ಮುಖ ಎಲ್ಲ ಊದಿಸ್ಕೊಂಡ್ ಕೂರೋದು ಏನೂ ಆಗೋದಿಲ್ಲ. ಒಂದ್ ಮಾತಾಡಿದ್ರೆ ಇಲ್ಲಿ ಹೇಳ್ತಾರೆ ನಮ್ಮ ಅಪ್ಪ ಬಸವಣ್ಣವ್ರು, ಏನಿ ಬಂದಿರಿ ಹದುಳವಿದ್ದೀರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ, ಕುಳ್ಳಿರೆಂದರೆ ನೆಲ ಕುಳಿ ಹೋಹುದೆ, ಒಡನೆ ನುಡಿದರೆ ಹೊಟ್ಟೆ ಉಡೆಯುವುದೇ, ಕೊಡಲಿರ್ದದೊಡೆ ನಿಂದೊಂದು ಗುಣವಿಲ್ಲದೊರ್ದಡೆ ಕೆಡಹಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಏನು ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ಒಂದು ಮಾತಾಡಿದ್ರೆ ಅವ್ರು ಬಂದವ್ರಿಗೂ ಖುಷಿ ಆಗತ್ತೆ. ನಾವೇನು ಅವ್ರಿಗೆ ಕೊಡೋದು ತಗೊಳೋದು ಏನು ಇರಲ್ಲ, ಒಂದು ಮಾತಾಡ್ಬೇಕು ಅನ್ನೋದು ಇದು. ಅಂದ್ರೆ ಮಾತು ನಮ್ದು ದೀಪ್ತಿ ಆಗ್ಬೇಕು, ಅದು ಬೆಳಕಿನಂತಿರ್ಬೇಕು ಅಂತ ಹೇಳ್ತಾರೆ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅಂದ್ರೆ ನಾವು ಮಾತಾಡಿರೋ ಮಾತನ್ನ ದೇವ್ರೇ ಮೆಚ್ಚಬೇಕು. ಲಿಂಗ ಮೆಚ್ಚಿ ಅಹುದಹುದ್ ಎನ್ಬೇಕು ಅಂದ್ರೆ ಪರಮಾತ್ಮ ಮೆಚ್ಚಿ, ಹೌದಪ್ಪ ನೀನ್ ಮಾತಾಡಿದ್ದು ಸರಿ, ನೀನ್ ಮಾತಾಡಿರೋದು ಸತ್ಯವಾಗಿದೆ ಅನ್ನೋ ತರ ಇರ್ಬೇಕು. ಅಂದ್ರೆ ಈಗ ಪರಮಾತ್ಮನೇ ಬಂದು ನಮಗ್ ಹೇಳ್ತಾನ, ನೀನ್ ಮಾತಾಡಿದ್ಯಪ್ಪ ಇದು ಸರಿ ಇದೆ ಅಂತ ಪರಮಾತ್ಮ ಹೇಳ್ತಾನ ನಮಗ್ ಬಂದು? ಇಲ್ಲ. ನಮ್ಮೊಳಗೆ ಇರುವ ಆತ್ಮ, ನಮ್ಮ ಅಂತರಾತ್ಮ, ಈಗ ನಾವು ಹೇಳ್ತೀವಲ್ಲ ಮಾತಿಗೆ, ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಹೇಳ್ತೀನಿ ಅಂತ ಹೇಳಿ, ಅಂದ್ರೆ ಆತ್ಮ ಸಾಕ್ಷಿ, ನಮ್ಮ ಆತ್ಮ ಒಳಗಿರುವ ಅಂತರಾತ್ಮ
ಹೌದು ನಾನ್ ಮಾಡಿರೋದು ಸರಿ ಅಂತ ಹೇಳುತ್ತೆ. ಈಗ ನಾವ್ ಏನಾದ್ರು ಒಂದ್ ಕೆಟ್ಟದ್ ಮಾಡಿದ್ವಿ, ಏನೋ ಒಂದ್ ಕೆಟ್ಟ ಯೋಚನೆ ಮಾಡಿದ್ವಿ, ಇಲ್ಲ ಯಾರಿಗೋ ಒಂದ್ ಕೆಟ್ಟದ್ ಮಾಡಿದ್ವಿ, ಅವಾಗ ಅದು ನಮ್ ಮನ್ಸಿಗೆ ಚುಚ್ತಾ ಇರುತ್ತೆ ಒಳಗೆ. ಅಂದ್ರೆ ಅದು ನಮ್ಮ ಅಂತರಾತ್ಮ, ಒಳಗಿರುವ ನಮ್ಮ ದೇವ್ರು. ಎಲ್ಲರೊಳಗೂ ದೇವ್ರಿದ್ದಾರೆ ಅಂತ ಗುರುಗಳು ಹೇಳ್ತಾರಲ್ಲ, ಹಂಗೆ ನಮ್ ಎಲ್ಲರೊಳಗೂ ಒಬ್ಬ ದೇವ್ರು ಇರ್ತಾನೆ. ಆ ದೇವ್ರು ನಾವು ಮೆಚ್ಚುವಂಗ್ ನಾವು ಮಾತಾಡ್ಬೇಕು, ಮೆಚ್ಚುವಂಗ್ ನಾವ್ ಇರ್ಬೇಕು. ಅಂದ್ರೆ ಅದು ನಾವು ಮಾತಾಡಿರೋ ಮಾತಿಗೆ ಲಿಂಗ ಮೆಚ್ಚಿ ಅಹುದ್ ಎನ್ಬೇಕು ಅನ್ನೋ ತರ ನಮ್ ಮಾತಿರ್ಬೇಕು. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ಎಂತೊಲಿಯುವನಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ನುಡ್ದಿದೀವಿ, ಆ ನುಡಿದಂಗೆ ನಾವು ನಡೆದಿಲ್ಲ ಅಂದ್ರೆ ದೇವ್ರು ನಮ್ಗೆ ಹೆಂಗ್ ಒಲಿತಾನೆ? ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು ಅಂತ. ಅವ್ರು ಪಾಲಿಸ್ಕೊಂಡ್ ಬಂದಿರೋದೇ ಹಂಗೆ. ನುಡ್ದಂತೆನೆ ನಡೆದ್ರು, ನಡೆದಂತೆನೆ ನುಡಿದ್ರು ಅಪ್ಪ ಬಸವಣ್ಣವ್ರು. ಅಪ್ಪ ಬಸವಣ್ಣವ್ರ ಒಂದು ವಚನ ಬರುತ್ತೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟಳೆ ನಿಮ್ಮ ಕೈಯಲ್ಲಿದೆ, ಒಂದು ಜವೆ ಕೊರತೆಯಾದೊಡೆ ಎನ್ನ ನದ್ದಿ ನೀನೆದ್ದು ಹೋಗು, ಕೂಡಲ ಸಂಗಮ ದೇವಾ. ಅಂದ್ರೆ ಅವ್ರೇನ್ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಸುಭಾಷೆ ಅಂದ್ರೆ ಒಳ್ಳೆ ಮಾತು, ಅದ್ರದ್ದು ಭಕ್ತಿಯಿಂದ ಒಳ್ಳೆ ಮಾತು ನಾನು ಹೇಳ್ತೀನಿ. ಅವ್ರೇನ್ ಹೇಳ್ತಾರೆ, ನುಡಿದಂತೆ ನಡಿತೀನಿ ಅಂತ ಹೇಳ್ತಾರೆ. ಅವ್ರು ನುಡಿದಂತೆನೆ ನಡ್ಕೊಂಡಿದ್ದಾರೆ. ಆತರ ನಮ್ಗೆಲ್ಲರಿಗೂ ಯಾರಿಗೂ ಆಗೋದಿಲ್ಲ. ಅವ್ರೇನ್ ಹೇಳ್ತಾರೆ, ನನ್ನ ತಕ್ಕಡಿಯಲ್ಲಿ ಇಟ್ಟು ನೀನ್ ತೂಗು, ಅದರಲ್ಲಿ ನಿನ್ನ ತೂಕದಲ್ಲಿ ಒಂದು ಕೂದ್ಲು ಎಳೆಯಷ್ಟಾದ್ರೂ ವ್ಯತ್ಯಾಸ ಬಂದ್ರೆ ನೀ ನನ್ನನ್ನು ದಂಡಿಸು, ನನ್ನನ್ನೆದ್ದಿ ನೀನ್ ಎದ್ದು ಹೋಗು ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನು ನೀನ್ ದಂಡಿಸು, ನನಗ್ ನೀನ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದ್ರು ಬಸವಣ್ಣವರು ಅಂತ. ಒಂದು ಕೂದ್ಲೆಳೆಯಷ್ಟೂನು ಅವರು ನುಡಿದಂತಾನೆ ನಡೆದ್ರು, ನಡೆದಂತಾನೆ ನುಡಿದ್ರು. ಒಂದು ಕೂದ್ಲೆಳೆಯಷ್ಟೂನು ವ್ಯತ್ಯಾಸ ಅವ್ರ ಇದರಲ್ಲಿ ಇರಲಿಲ್ಲ, ಅವ್ರ ವಚನಗಳಲ್ಲೇನೆ ಸಿಗುತ್ತೆ ನಮಗೆ. ಹಂಗೆ ನಾವೆಲ್ಲರೂ ನುಡಿದಂತೆ ಅವರಷ್ಟು, ಅಪ್ಪ ಬಸವಣ್ಣವರಷ್ಟು ನಮ್ಗೆ ಯಾರಿಗೂನು ಆಗೋದಿಲ್ಲ, ಸಾಧ್ಯನೂ ಇಲ್ಲ. ಅವ್ರೊಬ್ರೇ ಮಹಾಪುರುಷರು, ಮಹಾತ್ಮರು. ಅವ್ರಂಗೆ ಯಾರಿಗೂ ಆಗೋದಿಲ್ಲ. ಸಾಧ್ಯವಾದಷ್ಟು ನಮ್ ಕೈಲಾದಷ್ಟು ನಾವು ಈ ಅವ್ರ ವಚನಗಳನ್ನ ಓದಿ, ಅವ್ರ ವಚನಗಳನ್ನ ಅರ್ಥ ಮಾಡ್ಕೊಂಡು, ಅವ್ರ ಆದರ್ಶಗಳನ್ನ ಪಾಲಿಸ್ಕೊಂಡು ಹೋದ್ರೆ ಸಾಕು ಅಂತ ನಾ ಹೇಳ್ತೀನಿ. ಇಲ್ಲಿ ಹೇಳ್ತಾರೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗವೇ ಘಟಸರ್ಪ ನೋಡಯ್ಯ ಅಂತ. ಅಂದ್ರೆ ನುಡಿಯಲ್ಲಿ ಮಾತಾಡಿ ನಡೆಯೊಳಗ್ ತಪ್ಪಿದ್ರೆ ಕೈಯಲ್ಲಿ ಹಿಡಿದಿರೋ ಲಿಂಗನೂ ಸರ್ಪ ಆಗತ್ತೆ. ಅಂದ್ರೆ ಸರ್ಪ ಆಗತ್ತೆ ಅಂತಂದ್ರೆ ಸರ್ಪ ಆಗೋದಂತಲ್ಲ, ನಮಗೆ ಅದ್ರದ್ದು ಪ್ರತಿಫಲ ನಾವು ಅನುಭವಿಸ್ತೀವಿ ಅಂತ ಇದ್ರಲ್ಲಿ ಹೇಳ್ತಾರೆ. ನಡೆಯುವುದು ನುಡಿಯುವುದು ಹೇಳುವುದು ಕೇಳುವುದು ಸರಸ ಸಮ್ಮೇಳನವಾಗಿರುವುದಪ್ಪ ಶರಣರೊಡನೆ, ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸುಖಗಳ ಸಂಘದಲ್ಲಿ ದಿನ ಕಳಿವೆ. ಅಂದ್ರೆ ನಾವು ನಡೆಯುವುದು, ನುಡಿಯುವುದು, ಹೇಳುವುದು, ಕೇಳುವುದು ಇದೆಲ್ಲ ನಮ್ಮ ಶರಣರೊಡನೆ ಸಮ್ಮೇಳನದಲ್ಲಿ ಇದ್ರೆ, ನಾವು ಶರಣರೊಡನೆ ಬೆರೆತಿದ್ರೆ, ನಾವೆಲ್ಲರೂ ಶರಣ ತತ್ವದಲ್ಲಿದ್ರೆ ನಾವು ಎಲ್ಲ ಲಿಂಗ ಸುಖಿಗಳಾಗಿ ಎಲ್ಲ ಸುಸಂಗದಲ್ಲಿ ನಾವಿದ್ರೆ ಇದೆಲ್ಲ ಸಾಧಿಸಕ್ಕಾಗತ್ತೆ. ಈಗ ಸಜ್ಜನರ ಸಂಘ ಅಂತ ಹೇಳ್ತಾರಲ್ಲ, ಹಂಗ ನಾವೆಲ್ಲ ಸಜ್ಜನರ ಸಂಘದಲ್ಲಿದ್ರೆ ಇದೆಲ್ಲ ಆಗತ್ತೆ. ಈಗ ನಾವ್ಯಾರೋ ಕೆಟ್ಟವ್ರು ಸಹವಾಸ ಮಾಡಿದ್ರೆ ಕೆಟ್ಟ ಗುಣಗಳೇ ಬರ್ತಾ ಇರ್ತಾವ. ಆದಷ್ಟು ನಾವೆಲ್ಲ ಸಜ್ಜನರ ಸಂಘ ಮಾಡ್ಬೇಕು, ಸಜ್ಜನರೊಡನೆ ಬೆರಿಬೇಕು. ಅವಾಗ ನಾವು ಸಜ್ಜನರಾಗಿ ಬಾಳಬಹುದು ಅನ್ನೋದು ಈ ವಚನದ ಅರ್ಥ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಸುಖಮಯ ಜೀವನ ನಾವು ಮಾಡ್ಬೇಕು ಅಂದ್ರೆ ಮಾತೇ ಇದಕ್ಕೆ ಗುಟ್ಟು. ನಮ್ಮ ಮಾತು ಹೆಂಗಿರುತ್ತೆ ಅನ್ನೋದಕ್ಕೇನೆ ನಮ್ ಜೀವನ ಇರುತ್ತದೆ. ಈಗ ನಾವು ಪ್ರತಿ ಸರಿ ಕೆಲವೊಬ್ರು ಜಗಳ, ಯಾವಾಗ್ಲೂ ಅವ್ರ ಮಾತೇ ಜಗಳ ಆಡ್ದಂಗೆ ಇರುತ್ತೆ. ಏನಪ್ಪಾ ಇವ್ರು ಯಾವಾಗ್ಲೂ ಜಗಳ ಮಾಡ್ತಾರೆ ಅಂತ ಅನಿಸ್ತದೆ. ಆ ತರ ಇರಬಾರ್ದು. ಮಾತು ವಿನಯ, ನಯ ವಿನಯದಿಂದ ಇದ್ಕೊಂಡು ಏನು ವ್ಯತ್ಯಾಸ ಇರೋದಿಲ್ಲ. ಈಗ ಜಗಳ ಆಡಿದ್ರೆ ಉಲ್ಟಾ ನಮ್ಮೈಗೇನೆ ಇದು ಆಗುತ್ತೆ, BP ಬರುತ್ತಾ, ಶುಗರ್ ಬರುತ್ತಾ, ಟೆನ್ಷನ್ ಆಗತ್ತಾ. ಅದನ್ನೇ ನಾವು ನಯ ವಿನಯದಿಂದ ಸಮಾಧಾನ, ಶಾಂತಿ ಸಮಾಧಾನದಿಂದ ಇದ್ರ ನಮ್ಮ ದೇಹನೂ ಹಗುರ ಇರುತ್ತೆ,
ನಮ್ಮ ಮನ್ಸು ಹಗುರ ಇರುತ್ತೆ, ಸುತ್ತಮುತ್ತ ಇರೋರೆಲ್ಲರಿಗೂ ಶಾಂತಿ ನೆಮ್ಮದಿ ಇರುತ್ತೆ. ಅಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ.